ಕೆಲಸ ಆಗ್ತಾ ಇತ್ತು ಅಂತ ಬರ್ತಾ ಇತ್ತು. ಅದರಲ್ಲೂ ವಿಶೇಷವಾಗಿ ಗೆಜ್ಜಲಗೆರೆ ಗ್ರಾಮಕ್ಕೆ ಒಂದು ಇತಿಹಾಸ ಇರತಕ್ಕಂಥ ತಾಲೂಕು ಗ್ರಾಮ ಇದು ಅಂತಕ್ಕಂಥದ್ದು ನಾನು ಅರಿಸ್ಕೊಂಡಿದ್ದೆ. ಹಲವಾರು ಬಾರಿ ನಿಮ್ಮ ಗ್ರಾಮಕ್ಕೆ ಬಂದಿದ್ದೇನೆ. ಗೆಜ್ಜಲಗೆರೆಯಲ್ಲಿ ಏನು ನಾನು ಬಂದಿದ್ದ ಸಂದರ್ಭದಲ್ಲಿ ಅಕ್ಕ ಧರ್ಮಸಭೆಯಲ್ಲಿ ನಮ್ಮ ಹಿಂದೆ ಗೋಲಿಬಾರದಲ್ಲಿ ಇಬ್ಬರು ಮರಣ ಹೊಂದಂತ ರೈತರಿಗೆ ಗೌರವ ಸಲ್ಲಿಸಲಿಕ್ಕೆ ಕರ್ಕೊಂಡು ಹೋದರು. ಅದಕ್ಕೆ ನಾನು ಹೇಳಿದೆ, ಇಲ್ಲಿ ಹೋರಾಟ ಅಂತ ಅಂದ್ರೆ ಗೆಜ್ಜಲಗೆರೆ ಗ್ರಾಮ ಮಂಡ್ಯ ಜಿಲ್ಲೆಯಲ್ಲಿ ಪ್ರಥಮವಾಗಿ ನಿಲ್ತಕ್ಕಂಥ ಒಂದು ಗ್ರಾಮ ಇದೆ. ಇಂಥ ಗ್ರಾಮದ ಜೊತೆ ಸರ್ಕಾರಕ್ಕಿಂತ ಹೆಚ್ಚಾಗಿ ಸ್ಥಳೀಯವಾದಂಥ ಜನಪ್ರತಿನಿಧಿಗಳು ನಿಮ್ಮ ಒಂದು ವಿರೋಧದ ನಡುವೆ ಈ ರೀತಿಯ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ. ಈಗಲೂ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಹೇಳ್ತಕ್ಕಂಥದ್ದು, ಏನೋ ಬಂದಿರಿ ಶಾಸಕರಾಗಿದ್ದೀರಿ, ಮುಂದೆ ನೀವು ಉಳಿಬೇಕು ಅನ್ನೋದಿದ್ದರೆ ಈಗಲೂ ಕಾಲ ಮಿಂಚಿಲ್ಲ ಅನ್ನೋದನ್ನ ಈ ವೇದಿಕೆ ಮುಖಾಂತರ ನಮ್ಮ ಮಾಧ್ಯಮ ಸ್ನೇಹಿತರಿಂದ ಹೇಳ್ತಾ ಇದ್ದೀನಿ. ಒಬ್ಬ ಜನಪ್ರತಿನಿಧಿ ಕೆಲಸ ಮಾಡಬೇಕಾದ್ರೆ ಮತ ಕೊಟ್ಟಂಥ ಜನತೆಯ ಭಾವನೆಗಳಿಗೆ ಸ್ಪಂದಿಸಿ ಕೆಲಸ ಮಾಡಬೇಕು. ಮತ ಕೊಟ್ಟಂಥ ಮತದಾರರೇನಿದ್ದಾರೆ ಅವರ ಮನಸ್ಸಿಗೆ ಘಾಸಿ ಆಗ್ತಕ್ಕಂಥ ರೀತಿಯ ತೀರ್ಮಾನಗಳನ್ನು ಮಾಡಿದ್ರೆ ಅಂಥ ವ್ಯಕ್ತಿ ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಯಾವುದೋ ನೈತಿಕತೆ ಇರೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಮತ ಕೊಟ್ಟಂಥ ತಂದೆ ತಾಯಂದಿರೇನಿದ್ದಾರೆ ದೇವರ ಸಮಾನ ಅಂತಕ್ಕಂಥದ್ದನ್ನು ಮೊದಲು ಹೃದಯದಲ್ಲಿ ಆ ಭಾವನೆಯನ್ನು ಇಟ್ಕೋಬೇಕಾಗ್ತದೆ ಜನಪ್ರತಿನಿಧಿ ಆಗ್ತಕ್ಕಂಥವ್ರು. ಈಗಾಗಲೇ ಅಕ್ಕವ್ರೇನು ಹೇಳಿದ್ದಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ಹಿರಿಯರು, ಯುವಕರು, ನನ್ನ ರೈತ ಬಾಂಧವರು, ತಾಯಂದಿರು ಕೂತಿದ್ದೀರಿ. ನಿಮ್ಮ ಈ ಒಂದು ಹೋರಾಟ 69 ದಿವಸ ಏನಿದೆ, 69ನೇ ದಿವಸ ನಾನು ನಿಮ್ಮ ಜೊತೆ ಇವತ್ತೇನು ಬಂದಿದ್ದೇನೆ. ನಮ್ಮ ಜೊತೆ ತಮ್ಮಣ್ಣ ಅವರು, ವಿವೇಕ್ ಅವರು, ನಮ್ಮ ರಾಜಣ್ಣ ಅವರು, ಈಗ ನಮ್ಮ ರಮೇಶ್ ಅವರೆಲ್ಲ ಏನು ಬಂದಿದ್ದಾರೆ, ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ. ನಿಮ್ಮ ಧ್ವನಿ ಇವತ್ತೇನು ನಮಗೆ ಯಾವುದೇ ಕಾರಣಕ್ಕೂ ನಗರಸಭೆ ವ್ಯಾಪ್ತಿಗೆ ಸೇರಿಸ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ನಮ್ಮ ಪಂಚಾಯತಿ ನಮ್ಮ ಪಂಚಾಯತಿಯಾಗಿ ಉಳಿಬೇಕು ಅನ್ನೋದು ನಿಮ್ಮ ಹೋರಾಟ ಏನಿದೆ, ಅದಕ್ಕೆ ಸಂಪೂರ್ಣವಾದಂಥ ಬೆಂಬಲ ಇದೆ ನಮ್ಮದು. ಒಂದು ಮತ್ತು ನಮ್ಮ ಪಕ್ಷ ಅಂತ ಹೇಳಲ್ಲ, ನಮ್ಮ ಜವಾಬ್ದಾರಿ ಇದೆ ನಮ್ಮ ಪಕ್ಷದ ಕಾರ್ಯಕರ್ತರುಗಳು. ಅದರಿಂದ ಇವತ್ತು ನಿಮ್ಮ ಜೊತೆಯಲ್ಲಿ ನಾವು ಇರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇವತ್ತು ನಿಮ್ಮ ಈ ಒಂದು ದೃಢವಾದಂಥ ನಿಲುವನ್ನೇನಿಟ್ಟಿದ್ದೀರಿ, ನಮ್ಮ ಪಂಚಾಯಿತಿಯ ಮಟ್ಟದಲ್ಲೇ ಇದ್ದರೆ ನಮ್ಮ ಗ್ರಾಮವನ್ನು ನಾವು ಎಲ್ಲ ರೀತಿಯಲ್ಲಿ ಸುಭದ್ರವಾಗಿ ಸ್ವಾಭಿಮಾನದಿಂದ ಕೆಲಸವನ್ನು ನಿರ್ವಹಣೆ ಮಾಡಿ ಬದುಕ್ತೀವಿ, ನಮಗೆ ಇದರ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದೇನು ಹೇಳ್ತಾ ಇದ್ದೀರಿ. ಆ ವಿಷಯದಲ್ಲಿ ಪ್ರಾಮಾಣಿಕವಾಗಿ ಹೇಳ್ತೇನೆ, ಈ ಒಂದು ಸರ್ಕಾರದ ನಿಲುವೇನಿದೆ ಇವತ್ತು ಈಗಾಗಲೇ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿಸ್ಬಿಟ್ಟಿದ್ದಾರೆ ಒತ್ತಾಯ ಹಾಕಿ. ನಾನು ಬೆಳಗ್ಗೆಯಲ್ಲಿ ಬರೋದಕ್ಕಿಂತ ಮುಂಚೆ ಜಿಲ್ಲಾಧಿಕಾರಿಗಳಿಗೆ ಮಾತನಾಡ್ತಕ್ಕಂಥ ನಮ್ಮ ಪಿ ಎ ಅವ್ರಿಗೆ ಹೇಳಿ ಅವರು ಕೆಲವು ವಿಷಯ ನನ್ನ ಮುಂದೆ ಇಟ್ಟಿದ್ದಾರೆ. ಏಕೆಂದರೆ 2 ಬಾರಿ ನಾನು ಸಭೆ ಮಾಡಿದೆ ಅಂತ ಹೇಳ್ತಾರೆ. ಮೊದಲು ಪಂಚಾಯಿತಿಯ ಅಧ್ಯಕ್ಷರೇನಿದ್ದಾರೆ ಅವರು ವಿರೋಧ ವ್ಯಕ್ತಪಡಿಸಿ ಲೆಟ್ರ್ ಬರೆದರು. ಮತ್ತು ಅದು ಏನು ಅವ್ರ ಮೇಲೆ ಒತ್ತಡ ಬಿತ್ತೋ ಮತ್ತು ಇನ್ನೊಂದು ಪತ್ರ ಬರೆದು ಪಂಚಾಯತಿನ ಒಪ್ಪಿಗೆ ಕೊಟ್ಟಿದ್ದೀವಿ ಅಂತೇಳಿ ಒಂದು ಒತ್ತಾಯ ಹಾಕಿ ಆ ಪಂಚಾಯತಿ ಅಧ್ಯಕ್ಷರಿಂದ ಒಂದು ಪತ್ರ ಬರೆಸ್ಕೊಂಡ ಮೇಲೆ ಏನು ಅಕ್ಕ ಹೇಳಿದ್ದಾರೆ, 2 ವರ್ಷ ಆಗಲಿ 1 ವರ್ಷ ಆಗಲಿ ನಾವಂತೂ ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದೀರಿ. ಸರ್ಕಾರಕ್ಕೆ ಇವತ್ತು ಈ ಸಂದರ್ಭದಲ್ಲಿ ನಿಮ್ಮಗಳ ಸಮ್ಮುಖದಲ್ಲೇ ನಾನು ಎಚ್ಚರಿಕೆ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ, ಬೇಡ ಎಚ್ಚರಿಕೆ ಬೇಡ, ಈಗಲೂ ಕಾಲ ಮಿಂಚಿಲ್ಲ. ಇಷ್ಟು ಜನರ ವಿರೋಧದ ನಡುವೆ ಇವತ್ತೇನಿಂತ ನಿರ್ಣಯ ಮಾಡಿದ್ದೀರಿ, ಈ ನಿರ್ಣಯವನ್ನು ಮತ್ತೆ ವಾಪಸ್ ಪಡೆದು ಇದನ್ನು ಪಂಚಾಯಿತಿ ಮಟ್ಟದಲ್ಲೇ ಇಡಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಈ ಸಭೆಯಲ್ಲಿ ನಾನು ಮಾಡ್ತಾ ಇದ್ದೇನೆ. ಇವತ್ತು
ಸರ್ಕಾರದ ಗಮನಕ್ಕೂ ಸೆಳಿತೀನಿ. ಸರ್ಕಾರಕ್ಕೆ ಪತ್ರನೂ ಬರೆಯೋದಷ್ಟೇ ಅಲ್ಲ, ಸಂಬಂಧಪಟ್ಟಂಥ ನಾನು ಬೆಳಗ್ಗೆ ನಗರಾಭಿವೃದ್ಧಿ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಏನಿದ್ದಾರೆ ಅವ್ರಿಗೂ ಫೋನಲ್ಲಿ ಮಾತಾಡಿದೆ, ಇಲ್ಲಿ ಬರೋದಕ್ಕಿಂತ ಮುಂಚೆ ವಿಷಯ ತಿಳ್ಕೊಬೇಕು ಅಂತ ಹೇಳಿ. ಅವರು ಹೇಳಿದ್ರು, ಇಲ್ಲ ನಮ್ಮ ಗಮನಕ್ಕೆ ಬಂದಿಲ್ಲ ಸರ್, ಕೆಲವಂಥ ಅಧಿಕಾರಿಗಳ ಮಟ್ಟದಲ್ಲಾಗಿದೆ ಅಂತೇಳಿ. ನಾನು ಅವ್ರಿಗೆ ಒಂದು ಮಾತು ಹೇಳಿದ್ದೇನೆ, ಒಂದು ಕೆಲಸ ಮಾಡಿ, ನಿಮ್ಮ ಕೆಳಹಂತದ ಅಧಿಕಾರಿಗಳು ಯಾರು ಜವಾಬ್ದಾರಿ ತಗೊಂಡಿದ್ದಾರೆ ಅವ್ರನ್ನ ಇನ್ನೊಂದು ಬಾರಿ ಹಳ್ಳಿಗಳಿಗೆ ಕಳಿಸಿ, ಅಲ್ಲಿಯ ವಾತಾವರಣ ಏನಿದೆ, ಅಲ್ಲಿ ಜನಾಭಿಪ್ರಾಯ ಏನಿದೆ, ಅದೆಲ್ಲವನ್ನು ಇನ್ನೊಂದು ಬಾರಿ ನೀವು ಪರಿಶೀಲಿಸಿ ಮಾಹಿತಿ ತಗೊಂಡು ಈ ಒಂದು ತೀರ್ಮಾನವನ್ನು ಹಿಂಪಡಿಬೇಕು, ಮುಂದುವರಿಸಬೇಕು ಅಂತಕ್ಕಂಥದ್ದನ್ನು ಕೆಳಹಂತದಲ್ಲಿರ್ತಕ್ಕಂಥ ನಿಮ್ಮ ಅಧಿಕಾರಿಗಳನ್ನ ಕಳಿಸಿ ಒಂದು ಮಾಹಿತಿ ತಗೊಳ್ಳಿ ಅಂತಕ್ಕಂಥದ್ದನ್ನು ಇವತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಬೆಳಗ್ಗೆ ಬರೋದಕ್ಕಿಂತ ಮುಂಚೆ ಮಾತಾಡಿದ್ದೇನೆ. ನಾನಿಲ್ಲಿ ನಿಮ್ಮ ಮುಂದೆ ಈ ವಿಷಯಗಳನ್ನ ಹೇಳಿ ಬಹುಶಃ ಇದನ್ನು ಇಲ್ಲಿಗೆ ಮರೆತು ಮುಂದಕ್ಕೆ ಹೋಗಲ್ಲ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರುತ್ತೆ. ನನ್ನ ಮೇಲೆ ವಿಶ್ವಾಸ ಇಡಿ, ನನ್ನ ಮೇಲೆ ಒಂದು ನಂಬಿಕೆ ಇಡಿ. ಯಾವುದೇ ರೀತಿಯ ಹೋರಾಟಕ್ಕೆ ನಿಮ್ಮ ಜೊತೆ ನಾನು ನಿಲ್ತೇನೆ. ಯಾಕೆಂದರೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ನಾನೇನು ಪ್ರತಿ ಹಳ್ಳಿಗೆ ಬಂದು ಓಟ್ ಕೇಳಲಿಕ್ಕೆ ಬರಲಿಲ್ಲ. ಇಲ್ಲಿಯ ನಮ್ಮ ಮಂಡ್ಯ ಜಿಲ್ಲೆಯ ನನ್ನ ತಂದೆ ತಾಯಂದಿರು ಯುವಕರು ಪಕ್ಷ ಭೇದ ಮರೆತು, ಅವರು ಕಾಂಗ್ರೆಸ್ ಇರಲಿ, ಬಿ ಜೆ ಪಿ ಇರಲಿ, ಜನತಾದಳ ಇರಲಿ, ಎಲ್ಲರೂ ಸಹ ಕುಮಾರಣ್ಣ ಈ ಒಂದು ಜಿಲ್ಲೆನಲ್ಲಿ ಲೋಕಸಭೆಗೆ ಆಯ್ಕೆ ಆದರೆ ಏನೋ ಒಂದು ನಮ್ಮ ಜಿಲ್ಲೆ ಒಳ್ಳೆಯದಾಗುತ್ತೆ ಅಂತಕ್ಕಂಥ ಭಾವನೆಯಿಂದ ನೀವೆಲ್ಲ ಏನು ಆಶೀರ್ವಾದ ಮಾಡಿದಿರಿ, ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ. ನೀವು ಕೊಟ್ಟಂಥ ನಂಬಿಕೆಯಿಂದ ನನಗೇನು ಆಶೀರ್ವಾದ ಮಾಡಿದ್ದೀರಿ, ಇಷ್ಟು ದಿನಗಳ ಕಾಲ ನಿಮ್ಮ ಹೋರಾಟ ಏನಿದೆ, ನಮ್ಮ ಪೊಲೀಸ್ ಅಧಿಕಾರಿಗಳಿಗೂ ಹೇಳ್ತೀನಿ, ನೀವು ತಾಳ್ಮೆಯಿಂದ ಇರಬೇಕಾಗ್ತದೆ. ಇಲ್ಲಿ ನಮ್ಮ ಅಧಿಕಾರಿಗಳಿಗೆ ನಾನು ಹೇಳ್ತಕ್ಕಂಥದ್ದು, ಜನಾಕ್ರೋಶಕ್ಕೆ ಒಳಗಾದಾಗ ಯಾವ ರಕ್ಷಣೆನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ನೀವು ಏನಣ್ಣ ಅದೇ ಗೊತ್ತಲ್ಲ, ಅದೇ ಹೇಳಿದ್ದು, ನನ್ನ ತಲೆ ಮೇಲೆ ಒರೆಸ್ಬಿಟ್ಟಿದ್ದೀರಿ ದೊಡ್ಡ ಋಣದ ಭಾರ ಒರೆಸಿದಿರಣ್ಣ. ನಾನು ಬದುಕಿರೋವರೆಗೆ ಈ ಜಿಲ್ಲೆನ ಮರೆಯಲ್ಲ, ನಾನು ಬದುಕಿರೋವರೆಗೆ ಮರೆಯಲ್ಲ. ನಾನು ಸರ್ಕಾರಕ್ಕೆ ಈಗೇನು ನಿಮ್ಮೆಲ್ಲರ ಪರವಾಗಿ ಮೃದುವಾಗಿ ಮನವಿ ಮಾಡ್ತಾ ಇದ್ದೇನೆ, ನೀವು ಕೆಲವೇ ದಿನಗಳಲ್ಲಿ ಇದನ್ನು ವಾಪಸ್ ಪಡೆದು ಪಂಚಾಯಿತಿಯಾಗೆ ಉಳಿಸ್ತಕ್ಕಂಥ ತೀರ್ಮಾನ ನೀವು ಮಾಡದೇ ಇದ್ದರೆ ನಾನು ಮುಖ್ಯಮಂತ್ರಿಗೂ ಪತ್ರ ಬರೀತೀನಿ, ಸಂಬಂಧಪಟ್ಟಂಥ ಮಂತ್ರಿಗಳಿಗೂ ಪತ್ರ ಬರೀತೀನಿ. ಒಂದು ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ, ನೀವು ಗೌರವಯುತವಾಗಿ ಜನಾಭಿಪ್ರಾಯಕ್ಕೆ ಮಣಿದೇ ಹೋದರೆ ಸರ್ಕಾರ ಬಹುಶಃ ಇಲ್ಲಿಂದ ಒಂದು ಪಾದಯಾತ್ರೆ ಒಂದು 50,000 ಜನ ಕರ್ಕೊಂಡು ಹೊರಡಬೇಕು ಈ ಒಂದು ರಸ್ತೆಯಲ್ಲಿ ಅಂತ ಇದ್ದರೆ, ಯಾಕೆಂದರೆ ಮಂಡ್ಯ ಜಿಲ್ಲೆ ಜನ ಇದ್ದರೆ ಯಾರೂ ಉಳಿಲಿಕ್ಕೆ ಸಾಧ್ಯ ಇಲ್ಲ, ಗೊತ್ತಿದೆ ನನಗೆ. ನೀವು ಪ್ರೀತಿಯಿಂದ ಹೆಗಲ ಮೇಲೆ ಕೂರಿಸ್ಕೊಂಡು ಕುಣಿಸ್ತೀರಿ, ಸ್ವಲ್ಪ ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಒಂದು ಚೂರು ಅನುಮಾನ ಬಂದು ಏನಾದರೂ ಸ್ವಲ್ಪ ಆಕ್ರೋಶಕ್ಕೆ ಒಳಗಾದರೆ ಏನು ತಲೆ ಮೇಲೆ ಕೂರಿಸ್ಕೊಂಡಿರ್ತೀರಿ, ನೆಲಕ್ಕಾಗಿ ತುಳಿತೀರಿ, ಗೊತ್ತು ನನಗೆ. ಅಂಥ ಸ್ವಾಭಿಮಾನ ಇರ್ತಕ್ಕಂಥ ಜನ ನೀವು, ಮುಗ್ಧ ಜನ ನೀವು. ನಾನು ನೋಡಿದಾಗೆ ಹಲವಾರು ಕಡೆ ಏನು ನೋಡಿದ್ದೀನಿ, ಭಾಳ ಮುಗ್ಧತೆ ಇದೆ ನಿಮ್ಮಲ್ಲಿ, ಪ್ರೀತಿಗೆ ತಲೆ ಬಾಗ್ತೀರಿ. ಆದರೆ ಏನಾದರೂ ಸ್ವಲ್ಪ ಅಚಾತುರ್ಯ ಆದರೆ ಅವ್ರು ಎಂಥವನೇ ಇರಲಿ, ಅವನ್ನ ಯಾವ ರೀತಿ ಸಂಪೂರ್ಣವಾಗಿ ಅವನ ಮೇಲೆ ಹತೋಟಿಗೆ ತಗೊಳ್ತಕ್ಕಂಥ ಜನ ಮಂಡ್ಯ ಜಿಲ್ಲೆ ಜನ. ಅದರಿಂದ ಇವತ್ತು ಯಾವುದೋ ಹಣ ಸಂಪಾದನೆ ಮಾಡಿದ್ದೀನಿ, ಹಣದಲ್ಲಿ ಏನು ಬೇಕಾದರೂ ಮಾಡ್ತೀನಿ ಅಂತ ಏನಾದರೂ ದುರಹಂಕಾರದಲ್ಲಿ ಹೋದರೆ ಅದು ಶಾಶ್ವತವಾಗಿ ಉಳಿಯೋದಿಲ್ಲ. ಹಣ ಎಲ್ಲ ಸಂದರ್ಭದಲ್ಲೂ ಉಪಯೋಗ ಬರೋದಿಲ್ಲ, ಅದನ್ನು ಅರ್ಥ ಮಾಡ್ಕೋಬೇಕು ಅವರು. ಅದರಿಂದ ನಾನೀಗ ಅವರ ಹಿಂದಿನ ಇದರದ್ದು ವೃತ್ತಾಂತ ಅವೆಲ್ಲ ಬೇಕಿಲ್ಲ ನಮಗೂ ಬೇಕಾಗಿರೋದು ಇವತ್ತು ನೀವೇನು ಹೋರಾಟ ಮಾಡ್ತಾ ಇದ್ದೀರಿ, ನನ್ನ ಪಂಚಾಯಿತಿ ನಮ್ಗೆ ಉಳಿಬೇಕು. ನಮ್ಮ ಪಂಚಾಯಿತಿಯಿಂದಲೇ ಹಲವಾರು ಜಿಲ್ಲಾ ಪಂಚಾಯಿತಿ ಸದಸ್ಯರನ್ನ ನಾವು ಆಯ್ಕೆ ಮಾಡಿ ಕಳಿಸಿದ್ದೇವೆ. 2 ಬಾರಿ ಆಯ್ಕೆ ಮಾಡಿದ್ದೇವೆ ಜಿಲ್ಲಾ ಪಂಚಾಯಿತಿ ಸದಸ್ಯರು. 10 ಜನವೋ 11 ಜನವೋ ತಾಲೂಕ್ ಪಂಚಾಯತಿನಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಮೆಂಬರ್ಗಳು. ಇದು ಒಂದೇ ಊರಿನಲ್ಲಿ ಪಂಚಾಯಿತಿಗೆ ಬಹುಶಃ 10 ಜನ ಮೆಂಬರ್ಸ್ ಇರ್ತಕ್ಕಂಥದ್ದು ಸಹ ನೀವೇನು ಹೇಳ್ತಾ ಇದ್ದೀರಿ. ಇದರ ಹಿನ್ನೆಲೆಯಲ್ಲಿ ಇವತ್ತು ತಮ್ಮ ಒಂದು ಅಭಿವೃದ್ಧಿ ನಿಮ್ಮ ಹಳ್ಳಿಯಿಂದಲೇ, ನಿಮ್ಮ ಆಯ್ಕೆ ಮಾಡಿದಂಥ ಜನಪ್ರತಿನಿಧಿಗಳಿಂದಲೇ ಆಗಬೇಕು ಅಂತಕ್ಕಂಥದ್ದು ನಿಮ್ಮ ಅಭಿಪ್ರಾಯ ಏನಿದೆ, ಅದಕ್ಕೆ ನಾನು ನಿಮಗೆ ಕೈ ಜೋಡಿಸಿ ನಿಮ್ಮ ಜೊತೆಯಲ್ಲಿದ್ದೇನೆ, ನಿಮಗೆ ಧ್ವನಿಯಾಗಿರ್ತೇನೆ. ನಾನು ಇದನ್ನು ಈ ಒಂದು
ಸರ್ಕಾರದ ತೀರ್ಮಾನ ಏನಾಗಿದೆ ಇದನ್ನು ಹಿಂಪಡೀತಕ್ಕಂಥ ನಿಟ್ಟಿನಲ್ಲಿ ಪ್ರಥಮವಾಗಿ ನಾನು ಸರ್ಕಾರದ ಗಮನ ಸೆಳೀತೀನಿ ನಿಮ್ಮ ಪರವಾಗಿ. ಅದರಲ್ಲಿ ಅವರು ಏನಾದರೂ ದುರಹಂಕಾರದಿಂದ ಈ ಒತ್ತಡಗಳಿಗೆ ಮಣಿತಕ್ಕಂಥ ಕೆಲಸ ಮಾಡಿದ್ರೆ ಆಗ ನಿಮ್ಮ ಜೊತೆಯಲ್ಲಿ ಬೀದಿಗೆ ಇಳಿಯತಕ್ಕಂಥ ಒಂದು ಅನಿವಾರ್ಯತೆ ಬರೋದಾದರೆ, ಅನಿವಾರ್ಯತೆ ಈ ಸರ್ಕಾರ ತಂದರೆ ನಾವು ಪ್ರಾಮಾಣಿಕವಾಗಿ ನಿಮ್ಮ ಹೋರಾಟದಲ್ಲಿ ನಾವು ನಿಮ್ಮ ಜೊತೆಯಲ್ಲಿ ಕೂರ್ತಕ್ಕಂಥ ಕೆಲಸಕ್ಕೆ ನನ್ನ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳಿದ್ದರೂ ಬಹುಶಃ ನನ್ನ ಒಂದು ಅರ್ಧ ಜವಾಬ್ದಾರಿ ನಿಖಿಲ್ ಕುಮಾರಸ್ವಾಮಿಗೆ ತಗೊಂಡು ಇಡೀ ರಾಜ್ಯದಲ್ಲಿ ಪಕ್ಷ ಏನು ಕಟ್ತಕ್ಕಂಥದ್ದು ಹೋರಾಟ ಮಾಡ್ತಿದ್ದಾನೆ. ನನ್ನ ಪರವಾಗಿ ಅವನನ್ನು ನಿಮ್ಮ ಜೊತೆಗೆ ಬಿಡ್ತೀನಿ. ನಿಮ್ಮ ಜೊತೆಯಲ್ಲಿ ಇವತ್ತು ಬೆಂಗಳೂರಿನವರೆಗೆ ಒಂದು ಪಾದಯಾತ್ರೆ ಆಗಬೇಕು. ಇವತ್ತು ದೊಡ್ಡ ಮಟ್ಟದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು ಇದನ್ನು ಹಿಂಪಡೀತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರದ ವಿರುದ್ಧ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದಕ್ಕೆ ನಿಮ್ಮ ಹೋರಾಟಕ್ಕೆ ನಿಮ್ಮ ಜೊತೆಯಲ್ಲಿದ್ದೇನೆ. ನಾನು ಸಾಧ್ಯವಾದ ಮಟ್ಟಿಗೆ ನಡಿಬೇಕಾದ ಅನಿವಾರ್ಯತೆ ಬಂದರೆ ನಾನು ನಿಮ್ಮ ಜೊತೆ ನಡೀಲಿಕ್ಕೆ ಪ್ರಯತ್ನ ಪಡ್ತೀನಿ. ಅದರಿಂದ ಇವತ್ತು ನೀವೇನು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ, ಇವತ್ತಿನಿಂದ ಒಂದು ಹೊಸ ಬದಲಾವಣೆ ನಿಮ್ಮ ಹೋರಾಟಕ್ಕೆ ಜಯ ದೊರಕತಕ್ಕಂಥದ್ದಕ್ಕೆ ನಿಮ್ಮ ಜೊತೆಯಲ್ಲಿ ನಿಲ್ತಾನೆ, ನಿಮ್ಗೆ ಧ್ವನಿಯಾಗಿರ್ತೇನೆ. ನನ್ನ ಮೇಲೆ ವಿಶ್ವಾಸ ಇಡಿ. ನಿಮ್ಮೆಲ್ಲರಿಗೆ ಭಗವಂತ ಒಳ್ಳೇದು ಮಾಡಲಿ. ನನ್ನ ನಮಸ್ಕಾರ. ಅಣ್ಣವ್ರು ಮಾತಾಡಿದ ಮಾತಲ್ಲಿ ಮೂರು ಒಂದು ಚಿತ್ರ ಈ ದೇಶದಲ್ಲಿ ಸ್ವಾತಂತ್ರ್ಯ ತಂದುಕೊಟ್ಟವ್ರಿಗೆ ಎದುರು ಕಾಣ್ತಾ ಇದೆ. ಎರಡನೇದು ಪ್ರಜಾಪ್ರಭುತ್ವದ ಹಕ್ಕನ್ನ ಕೊಟ್ಟವರು, ಸಂವಿಧಾನ ಅಧಿಕಾರ. ಮೂರನೇದು ಅಧಿಕಾರ ವಿಕೇಂದ್ರ ಕನ್ನಡದಲ್ಲಿ ಅಧಿಕಾರ ಕೊಟ್ಟವರು. ಇವ್ರು 3 ಜನನ್ನು ಸಾಯಿಸಿ ಅಭಿವೃದ್ಧಿ ಆಗ್ಬೇಕಾ? ಕೋರ್ಟ್ ಕೇಸ್ ಇದೆ ಅಣ್ಣ. 10ನೇ ತಾರೀಕು ಈಗ ನಮ್ಮ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.